ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆ ಇಡೀ ಪ್ರಪಂಚಕ್ಕೆ ನಾನೇ ಅಭಿ ಹೆಂಡತಿ ಅಂತ ಗೊತ್ತಾಗುತ್ತೆ. ಆಮೇಲೆ ನನ್ಗೆ ಯಾರ ಹಂಗೂ ಬೇಕಾಗಿಲ್ಲ. ನಾನು ಯಾರಿಗೂ ಭಯ ಪಡಬೇಕಾಗೂ ಇಲ್ಲ. ನಾನು ಪ್ರತಿ ದಿನ ಪ್ರತಿ ಕ್ಷಣ ಅಭಿಗಿರೋ ಪಬ್ಲಿಸಿಟಿನ ಎನ್ಕ್ಯಾಚ್ ಮಾಡ್ಕೋಬೇಕು. ಅಭಿ ಹೆಂಡತಿ ಅಂತ ಹೇಳ್ಕೊಂಡು 4 ಗೋಡೆ ಮಧ್ಯೆ ಇರೋ ಬದಲು ಹೊರಗಡೆ ಹೋಗ್ಬೇಕು, ಜಗತ್ತನ್ನ ನೋಡ್ಬೇಕು. ಅಲ್ಲಿ ಜನಗಳು ನನಗೆ ಕೊಡೋ ಮರ್ಯಾದೆನ ರಾಜಾರೋಷವಾಗಿ ಅನುಭವಿಸ್ಬೇಕು. 4-5 ಜನಕ್ಕೆ ಸೇವೆ ಮಾಡಿಕೊಂಡು ಫ್ರೀ ಊಟ ಹಾಕೊಂಡು ನೋಟಿನ ಕಂತೆ ಹಾಕಿ ಕೊಟ್ಬಿಟ್ಟು ಅವ್ರ ಜೊತೆ ಎಲ್ಲ ಒಂದು ಸೆಲ್ಫಿ ತಗೊಂಡ್ಬಿಟ್ರೆ, ಅಯ್ಯಯ್ಯೋ ಅಭಿ ಹೆಂಡತಿ ಅಭಿಗಿಂತ ದಯಾಮಯಿ ಕರುಣಾಮಯಿ ಅಂತ ಫೋಟೋ ಮೇಲೆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತಾರೆ. ಆಗ ಫೇಮಸ್ ಅನ್ನೋದು ರಾತ್ರಿ ಕಳೆದು ಹಗಲಾಗಷ್ಟರಲ್ಲಿ ಆಗೋಗ್ಬಿಡುತ್ತೆ. ಆಮೇಲೆ ನನ್ನ ಆಟ ಶುರು. ಒಂದು ವೇಳೆ ನಾನೇ ಅಭಿನ ಸಾಯಿಸ್ತೆ ಅಂತ ಇಟ್ಕೋ, ಆಗ ನೀವು ಮರೆಯವರೆಲ್ಲ ಸೇರಿಕೊಂಡು ಈ ಪ್ರಾರ್ಥನಾನೇ ಸಾಯಿಸಿದ್ದು ಅಂತ ಹೇಳಿದ್ರು ಕೂಡ ಜನ ಚಪ್ಪಲಿ ತಗೊಂಡು ಮುಖದ ಮೇಲೆ ಹೊಡಿತಾರೆ ಹೊರತು, ಅಯ್ಯೋ ಇಷ್ಟು ಒಳ್ಳೆ ಗುಣ ಇರೋ ಹೆಣ್ಮಗಳ ಮೇಲೆ ಗಂಡ ಸಾಯಿಸಿರೋ ಅಪವಾದ ಹಾಕ್ತಿದ್ದೀರಲ್ಲ ಅಂತ ಕೈ ಮುಗಿದು ತಲೆ ಬಾಗಿ ಹೋಗ್ತಾರೆ. ಆ ಇಮೇಜ್ನ ನಾನೇ ಬೆಳೆಸ್ಕೋಬೇಕು. ಯಾಕಂದ್ರೆ ಯಾರ್ದೋ ಮನೆಗೆ ನುಗ್ಗಿ ನಾನೇ ನಿನ್ನ ಹೆಂಡತಿ ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದೀನಿ. ಅಂದಮೇಲೆ ಅಷ್ಟು ಮಾಡೋಕ್ಕಾಗಲ್ವಾ? ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತೆ. ನಿಮ್ಮ ವಿಷಯದಲ್ಲಿ ವಿನಾಶನೂ ಯೋಚನೆ ಮಾಡಬೇಕು, ಇವ್ರಿಗೆ ಹೇಗೆ ಅಂತ್ಯ ಕೊಡಬೇಕು ಅಂತ. ಹೌದು, ಮತ್ತೆ ನನ್ನ ಹತ್ರ ಯಾರೇ ಬರಬೇಕು ಅಂದರೂ ಒಂದು ಕ್ಷಣ ಯೋಚನೆ ಮಾಡಬೇಕು, ಒಂದು ಕ್ಷಣ ಭಯ ಪಡಬೇಕು. ಇವಳನ್ನ ಹೇಗಪ್ಪ ಎದುರಾಕೊಳ್ಳೋದು, ಇವಳಿಂದ ಹೇಗಪ್ಪ ಬಚಾವಾಗೋದು, ಯಾವಾಗ ಯಾರ ಹತ್ರ ಏನು ಹೇಳಿ ಹೇಗೆ ಸಿಕ್ಕಾಕಿಸ್ತಾಳೋ ಅಂತ ಸಾಕು ಇವಳು ಸವಾಸ ಅಂತ ವಿಧಿನೇ ಯೋಚನೆ ಮಾಡ್ತಿರುತ್ತೆ. ಒಂದು ಸಲ ನಾನು ಅಭಿ ಹೆಂಡತಿ ಅಂತ ಜಗತ್ ಜಾಹೀರಾಗಲಿ, ಆಮೇಲೆ ನಿನ್ನನ್ನು ಒಂಟಿ ಕಾಲಲ್ಲಿ ಹೊಸ್ಕಾಕಿ ನೆಲದಡಿ ಹೂತಾಕ್ತೀನಿ, ನೋಡ್ತಾ ಇರು. ಪ್ರತಿದಿನ ಪ್ರತಿ ಕ್ಷಣ ಸತ್ಯನೇ ಗೆಲ್ಲುತ್ತೆ ಅಂತ ಅನ್ಕೊಂಡು ಬಂದ್ಬಿಟ್ಟೆ. ಆದರೆ ಇನ್ನೇನು ಗೆಲುವು ಸಿಗುತ್ತೆ ಅನ್ನೋಷ್ಟರಲ್ಲಿ ನಾನು ಯಾವಾಗಲೂ ಸೋತ್ಬಿಟ್ಟೆ. ಪ್ಲೀಸ್ ಪ್ರಾರ್ಥನಾ, ನನ್ನ ಫ್ಯಾಮಿಲಿಗೆ ಏನೂ ಮಾಡಬೇಡ. ನೀನೇನೇ ಪ್ಲ್ಯಾನ್ ಮಾಡಿದ್ರು ಕೊನೆಗೆ ನಾನೇ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇರ್ತಿತ್ತು. ಆದರೆ ಯಾಕೋ ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ಕೂಡ ನಂಗೆ ಬರ್ತಿಲ್ಲ. ಯಾಕೆಂದರೆ ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ನೀನು ಏನೇ ಪ್ಲ್ಯಾನ್ ಮಾಡಿದ್ರು ನಾನು ವಾಪಸ್ ಕೌಂಟ್ರ್ ಕೊಡಬೇಕು ಅಂತ ರೆಡಿ ಆಗ್ತಿದ್ದೆ. ಆದರೆ ಈ ಸತಿ ನನ್ನ ಕೈಲಿ ಅದಾಗ್ತಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಸೋತಿರೋ ನೋವು ನನಗಿನ್ನೂ ಕಾಡ್ತಾ ಇದೆ. ಅನ್ನಿಸ್ತಿದ್ಯಾ? ಚುಪು ಅನ್ನಿಸ್ತಿದ್ಯಾ? ಅನಿಸ್ಬೇಕು. ಇದೆಲ್ಲ ಅನಿಸಿದ್ರೇನೆ ಮಜಾ. ರೋಡಿಂದ ಅರಮನೆ ಸಿಂಹಾಸನದವರೆಗೂ ಬರೋದು ಸುಲಭವಾದ ಮಾತು ಅಲ್ವೇ ಅಲ್ಲಮ್ಮ. ಅದಕ್ಕೆ ಎಕ್ಸ್ಟ್ರಾನೇ ಪಡ್ಕೊಂಡು ಬಂದಿರಬೇಕು. ಇನ್ಮೇಲೆ ನೀನು ಅಷ್ಟೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಇಲ್ಲ ಅಂದರೆ ಸಿಂಹಾಸನದವರೆಗೂ ಬಂದ್ಲಂತೆ. ಸಿಂಹಾಸನದ ಮೇಲೆ ನಾಯಿನ ಕೂರಿಸಿದ್ರು ಅದು ನನ್ನ ಬುದ್ಧಿ ತೋರಿಸುತ್ತೆ. ಮನೆ ಬಾಗ್ಲಿಗೆ ಬಂದು ನಿನ್ನ ಬುದ್ಧಿನ ನೀನೇ ತೋರಿಸ್ತಿದ್ಯಾ ಪ್ರಾರ್ಥನಾ? ನಿನ್ನ ಕಟ್ಟಾಕಿ ಇಂಜೆಕ್ಷನ್ ಕೊಡಬೇಕು
ಅಥವಾ ನಿನ್ನ ಊರಿಂದ ಆಚೆ ತರಬೇಕು ಅಂತ ತೀರ್ಮಾನನ ನಾನು ಮಾಡ್ತೀನಿ. ಫೇಕ್ ಐಡಿ ಹಿಡ್ಕೊಂಡು ಏಜಿ ಹೆಂಡತಿ ಅಂತ ಮೆರಿತಿರೋ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ನಾನು ಅಗ್ನಿ ಸಾಕ್ಷಿಯಾಗಿ ಎಲ್ರ ಮುಂದೆ ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ಗುರು ಹಿರಿಯರ ಮುಂದೆ ಆಶೀರ್ವಾದ ತಗೊಂಡಿದ್ದೀನಿ. ನನಗಿನ್ನೆಷ್ಟು ಕೊಬ್ಬಿರ್ಬೇಡ. 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಅಮ್ಮ, ನಾನು ಒರಿಜಿನಲ್ ಹೆಂಡತಿ. ನರ್ಕ ಏನು ಅಂತ ಇವತ್ತು ರಾತ್ರಿ ನಾನು ನಿನಗೆ ತೋರಿಸ್ತೀನಿ. ಹೀಗಾಗ್ತಿದೆ? ಅಮ್ಮ, ಇಷ್ಟೊತ್ತಲ್ಲಿ ಪವರ್ ಯಾಕೆ ಹೋಯ್ತು? ಯಾರದು? ಯಾರದು? ಯಾರಲ್ಲಿ? ಯಾರು ಅಂತ ಹೇಳಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಿ ಯಾರೋ ಇದ್ದಾರೆ, ಯಾರೋ ಇದ್ದಾರೆ. ಯಾರಾದ್ರೂ ಬಾಗ್ಲು ತೆಗೀರಿ. ಅಭಿ, ಅಭಿ ಬಾಗ್ಲು ತೆಗಿ ಅಭಿ. ಅಯ್ಯೋ, ಏನೈತಿ? ಯಾಕೆ ಕೂಗ್ತಾ ಇದೆಯಾ? ಅಭಿ, ಅಭಿ ಯಾರೋ ಬಂದಂಗಾಯ್ತು. ನಾಯಿ ಜೋರ ಕೂಗ್ತಿತ್ತು, ಕರೆಂಟ್ ಬೇರೆ ಹೋಯ್ತು. ಬಾಗ್ಲು ತೆಗಿಯಕ್ಕೆ ಟ್ರೈ ಮಾಡಿದೆ, ಆದ್ರೆ ಓಪನ್ ಆಗ್ಲಿಲ್ಲ. ಅಭಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಏನಿಲ್ಲ, ಕರೆಂಟ್ ಹೋಗಿತ್ತಲ್ಲ, ಜನರೇಟರ್ ಆನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೋತ ಅಷ್ಟೇ. ಡೋರ್ ಲಾಕ್ ಆಗಿರ್ಲಿಲ್ಲ, ನಾನು ಈಗ ಬಂದಲ್ಲ. ಇಲ್ಲ ಅಭಿ, ನಾನು ಬಾಗ್ಲು ತೆಗಿಯಕ್ಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ಓಪನ್ ಆಗ್ಲೇ ಇಲ್ಲ. ಓಕೆ ನೋಡು, ನಿನಗೆಲ್ಲೋ ಕೆಟ್ಟ ಕನಸು ಬಿದ್ದಿರಬೇಕು, ಭ್ರಮೆ ಅಷ್ಟೇ ಇದು. ನಥಿಂಗ್ ಟು ವರಿ, ರಿಲ್ಯಾಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.